ದೇಶದೆಲ್ಲೆಡೆ ಇವತ್ತು ಚುನಾವಣೆಯ ರಣಕಹಳೆ ಮೊಳಗಿದೆ. ಆಯಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ತಮ್ಮದೇ ಆದಂಥ ಆಯಾಮದಲ್ಲಿ ಲೆಕ್ಕಾಚಾರದಲ್ಲಿ ತಂತ್ರಗಾರಿಕೆಯಲ್ಲಿ ಪ್ರಚಾರವನ್ನು ಮಾಡ್ತಿದ್ದಾರೆ. ಹಾಗಾದರೆ ಇವತ್ತಿನ ಲೋಕ ಎಲೆಕ್ಷನ್ ಟ್ರೆಂಡ್ ಹೇಗಿದೆ ಗೊತ್ತಾ? ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಚಿತ್ರಣ ಹೇಗಿದೆ? ಎರಡನೇ ಹಂತದ 14 ಕ್ಷೇತ್ರಗಳ ಸ್ಥಿತಿ ಏನಾಗಿದೆ? ಮೊನ್ನೆ ಹೇಗಿತ್ತು, ಇವತ್ತು ಹೇಗಿದೆ ಅನ್ನೋದನ್ನು ನಿಮ್ಮ ಮುಂದೆ ತಿಳಿಸ್ಕೊಡ್ತೀನಿ. ಮತದಾರರ ನಾಡಿ ಮಿಡಿತ ರಿಪಬ್ಲಿಕ್ ಕನ್ನಡದಲ್ಲಿ ಟ್ರೆಂಡ್ ಹೇಗಿದೆ ಅಂತೇಳಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಇವತ್ತು 14 ಲೋಕಸಭಾ ಕ್ಷೇತ್ರಗಳನ್ನು ನಾವು ತೆಗೆದುಕೊಂಡಿದ್ದೀವಿ. ಉತ್ತರ ಕರ್ನಾಟಕ ಭಾಗದಲ್ಲಿ ದಿನೇ ದಿನೇ ಹವಾ ಬದಲಾಗ್ತಾನೆ ಇದೆ. ಕೆಲವೆಡೆ ನಿನ್ನೆ ಇದ್ದಂಥ ಟ್ರೆಂಡ್ ಇವತ್ತು ಉಲ್ಟಾ ಪಲ್ಟಾ ಆಗಿದೆ, ಉಲ್ಟಾ ಪಲ್ಟಾ ಆಗ್ತಾ ಇದೆ. ಎರಡನೇ ಹಂತದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಟ್ರೆಂಡ್ ಹಾವು ಏಣಿ ಆಟದಂತೆ ಏರಿಳಿಕೆ ಆಗ್ತಾನೆ ಇದೆ. ದಿನೇ ದಿನೇ ದಿಟ್ಟ ಉತ್ತರವನ್ನು ಕೊಡ್ತಾ ಇದೆಯಾ ಕಾಂಗ್ರೆಸ್. ನೋಡಿ, ಧೂಳಿನಂತೆ ಮೇಲಕ್ಕೆ ಹೇಳ್ತಾನೆ ಇದೆ ಕಾಂಗ್ರೆಸ್ನ ಸೈನ್ಯ. ಟ್ರೆಂಡ್, ಇವತ್ತಿನ ಟ್ರೆಂಡ್ ಬಗ್ಗೆ ನಾವು ಹೇಳ್ತಾ ಇರೋದು, ಇವತ್ತಿನ ಟ್ರೆಂಡ್ ಬಗ್ಗೆ. ಆದರೂ ಕೂಡ ಲೀಡನ್ನು ಉಳಿಸಿಕೊಳ್ಳೋದ್ರಲ್ಲಿ ಕಮಲ ಪಾಳ್ಯ ಸಕ್ಸಸ್ ಆಗಿದೆ. ಉತ್ತರದ 14 ಕ್ಷೇತ್ರಗಳ ಪೈಕಿ 8ರಲ್ಲಿ ಕಮಲ ತೇಜಸ್ ಆಗಿದೆ. ಯಾವುದು ಆ 8 ಕ್ಷೇತ್ರ? 3ರಲ್ಲಿ ಕೈನದೆ ಟ್ರೆಂಡ್, 3ರಲ್ಲಿ 50-50 ಚಾನ್ಸ್. 8 ಕ್ಷೇತ್ರಗಳಲ್ಲಿ ಬಿಜೆಪಿ ಮುಂದೆ ಇದೆ, 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುಂದೆ ಇದೆ, 3 ಕ್ಷೇತ್ರಗಳಲ್ಲಿ 50-50 ಆಗಿದೆ. ಹಾಗಾದರೆ ಇವತ್ತು ನಿಮ್ಮ ಕ್ಷೇತ್ರದಲ್ಲಿ ಹೇಗಿದೆ ಟ್ರೆಂಡ್? ಕುತೂಹಲ. ಓಕೆ, ನಾವು ಮೊದಲಿಗೆ ತೆಗೆದುಕೊಳ್ತಾ ಇರುವಂಥ ಕ್ಷೇತ್ರ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ. ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರುವಂಥ PC ಗದ್ದಿಗೌಡರ್ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ ಸಂಯುಕ್ತ ಪಾಟೀಲ್ ಅವರು. ನೋಡಿ, ಟ್ರೆಂಡ್ ಚೇಂಜ್ ಆಗಿದೆ ಸ್ವಲ್ಪ. ಬಾಗಲಕೋಟೆಯಲ್ಲಿ ಸ್ವಲ್ಪ ಚೇಂಜ್ ಆಗಿದೆ. ಯಾವ ಥರ ಅಂತಂದರೆ, ದಿನೇ 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 ಸಂಯುಕ್ತ ಪಾಟೀಲ್ ಅವರು ಪರ್ಸೆಂಟೇಜ್ನಲ್ಲಿ ಮೇಲಕ್ಕೆ ಬರ್ತಾನೆ ಇದ್ದಾರೆ. PC ಗದ್ದಿಗೌಡರವರು ಕೆಳಗಡೆಗೆ ಬರ್ತಿದ್ದಾರೆ, ಆದರೂ ಕೂಡ ಮುಂದೆ ಇದ್ದಾರೆ. ಇವತ್ತಿನ ಟ್ರೆಂಡ್ ಹೇಳ್ತಾ ಇದೆ ಪರ್ಸೆಂಟೇಜ್ನಲ್ಲಿ. ಔಟ್ ಆಫ್ 100 52%ನಿಂದ PC ಗದ್ದಿಗೌಡರವರು ಮುಂದಿದ್ದಾರೆ. 48%ನಿಂದ ಸಂಯುಕ್ತ ಪಾಟೀಲ್ ಅವರು ಹಿಂದೆ ಇದ್ದಾರೆ. ಆದರೂ ಕೂಡ ಬೆಳವಣಿಗೆ ಆಗ್ತಾ ಇದೆ ಪರ್ಸೆಂಟೇಜ್ನಲ್ಲಿ. ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾನೆ ಇದೆ. ಯಾಕೆಂದರೆ ನೋಡಿ, ಮೊನ್ನೆ 2 ದಿನದ ಹಿಂದೆ ಟ್ರೆಂಡನ್ನು ನಿಮ್ಮ ಮುಂದೆ ಇಟ್ಟಿದ್ವಿ. ಅವತ್ತಿನ ಟ್ರೆಂಡನ್ನು ಗಮನಿಸಿದಾಗ 45 ಇತ್ತು ಸಂಯುಕ್ತ ಪಾಟೀಲ್ ಅವರಿಗೆ, 45%. ಇವತ್ತು ಅದರಲ್ಲಿ 3 ಪಾಯಿಂಟ್ ಏರಿಕೆ ಆಗಿದೆ. PC ಗದ್ದಿಗೌಡರವರ ಪರವಾಗಿ 55% ಇತ್ತು ಟ್ರೆಂಡ್, ಅದರಲ್ಲಿ 3% ಕಡಿಮೆ ಆಗಿದೆ. ಆ 3% ಸಂಯುಕ್ತ ಪಾಟೀಲ್ ಅವರಿಗೆ ಬಂದು ಸೇರಿದೆ. ಇದು ಟ್ರೆಂಡ್, ಇವತ್ತಿನ ಟ್ರೆಂಡ್ ಹೇಳ್ತಾ ಇದ್ದೀವಿ. ಜನರ ನಾಡಿ ಮಿಡಿತ ಹೇಗಿದೆ ಅನ್ನೋದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದು ನಾಳೆ ಚೇಂಜ್ ಆಗ್ಬೋದು. ಕಾಂಗ್ರೆಸ್ ಮೇಲೆಗೆ ಬರ್ಬೋದು, BJP ಕೆಳಗೆ ಹೋಗ್ಬೋದು, ಅಥವಾ BJP ಮೇಲೆ ಉಳ್ಕೋಬೋದು, ಕಾಂಗ್ರೆಸ್ ಕೆಳಗೆ ಉಳ್ಕೋಬೋದು. ನನ್ನ ಬಲಭಾಗದಲ್ಲಿ ನೀವು ನಮ್ಮ ಗ್ರಾಫನ್ನು ನೋಡ್ತಾ ಇದ್ದೀರಿ, ಟ್ರೆಂಡ್ನ ಗ್ರಾಫ್ ನೋಡ್ತಾ ಇದ್ದೀರಿ. ಇದು ಪರ್ಸೆಂಟೇಜ್ ಲೆಕ್ಕದಲ್ಲಿ ನೀವು ಈ ಒಂದು ಗ್ರಾಫನ್ನು ಗಮನಿಸ್ತಾ ಇದ್ದೀರಿ. ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ವೀಕ್ಷಕರಿಗೆ ನೋಡಿ, ನಿಮ್ಮ ಕ್ಷೇತ್ರದ ಟ್ರೆಂಡ್ ಹೇಗಿದೆ ಅನ್ನೋದನ್ನು. BJP ಮುಂದೆ ಇದೆ, ಗದ್ದಿಗೌಡರ್ BJP ಅಭ್ಯರ್ಥಿ. ಕಾಂಗ್ರೆಸ್ ಹಿಂದೆ ಇದೆ, ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಅವರು. ಸೊ ಇಲ್ಲಿ ಏರಿಳಿಕೆಗಳು ಪ್ರತಿನಿತ್ಯ ಆಗ್ತಾನೆ ಇರುತ್ತೆ. ಇವತ್ತು ಜನ ಬದಲಾಗ್ತಾರೆ, ರಾತ್ರಿ ಆಗಿ ಬೆಳಗಾಗೋಷ್ಟರಲ್ಲಿ ಬದಲಾಗ್ತಾರೆ. ಅಂಥ ಒಂದು ಬದಲಾವಣೆಗಳು ಆಗ್ತಾನೆ ಇದೆ. ಸಂಯುಕ್ತ ಪಾಟೀಲ್ ಅವರು ಲೆಕ್ಕಾಚಾರಗಳನ್ನು ಹಾಕ್ಕೊಂಡು ಮುನ್ನುಗ್ತಿದ್ದಾರೆ. PC ಗದ್ದಿಗೌಡರವರು ಕೂಡ ಸುಮ್ಮನೆ ಕೂತಿಲ್ಲ, ಅವರು ಕೂಡ ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ನೋಡಬೇಕು ಏನೇನು ಆಗುತ್ತೆ ಅಂತೇಳಿ. ಯಾಕೆಂದರೆ ಇನ್ನೂ ಚುನಾವಣೆಗೆ ಬಹಳ ಟೈಮ್ ಇದೆ. ಬಹಳ ಟೈಮ್ ಇರುವಂಥ ಹಿನ್ನೆಲೆಯಲ್ಲಿ ಈಗ ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿದೆ ಟ್ರೆಂಡ್ ಅಂತೇಳಿ. ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಟ್ರೆಂಡ್ ಇದು. ನೆಕ್ಸ್ಟ್, ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಹೇಗಿದೆ ಟ್ರೆಂಡ್? ಬೆಳಗಾವಿಯಲ್ಲಿ ಮಾಜಿ CM ಜಗದೀಶ್ ಶೆಟ್ಟರ್ ಅವರು ಅಭ್ಯರ್ಥಿ ಆಗಿದ್ದಾರೆ, BJP ಅಭ್ಯರ್ಥಿ. ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರುವಂಥದ್ದು ನಿಮಗೆಲ್ಲ ಗೊತ್ತಾ ಇದೆ, ಮೃಣಾಲ್ ಹೆಬ್ಬಾಳ್ಕರ್ ಅವರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಕ್ಷೇತ್ರವನ್ನು ಗೆಲ್ಲಿಸಿಕೊಂಡು ಬರೋದಕ್ಕೆ ಅಂತೇಳಿ. ಹಾವೇರಿ ಟಿಕೆಟ್ ಆಕಾಂಕ್ಷಿ ಆಗಿದ್ದರು ಜಗದೀಶ್ ಶೆಟ್ಟರ್ ಅವರು, ಅಥವಾ ಬೇರೆ ಕ್ಷೇತ್ರದಲ್ಲೂ ಕೂಡ ಟಿಕೆಟ್ ಸಿಗುತ್ತೆ ಅನ್ನುವ ಹೋಪ್ಸ್ ಇತ್ತು.
ನೇರವಾಗಿ ಅವರು ಹೋಗಿದ್ದು ಬೆಳಗಾವಿಗೆ. BJP ವರಿಷ್ಠರು ಕೂಡ ಸಾಕಷ್ಟು ಪ್ಲಾನಿಂಗನ್ನು ಮಾಡಿ ಮಂಗಳ ಅಂಗಡಿಯವರು ಹಾಲಿ ಸಂಸದರಿದ್ದರು, ಅವರಿಗೆ ಬಿಟ್ಟು ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ, ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂಥದ್ದು ಮೃಣಾಲ್ ಹೆಬ್ಬಾಳ್ಕರ್ ಅವರು. ಮೃಣಾಲ್ ಹೆಬ್ಬಾಳ್ಕರ್ ಅವರು ಬಹಳ ದಿನಗಳಿಂದ ಜಗದೀಶ್ ಶೆಟ್ಟರ್ ಅವ್ರಿಗಿಂತ ಮುಂಚಿತವಾಗಿನಿಂದಲೂ ಕೂಡ ಅವರು ಪ್ರಚಾರವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಬೆಳಗಾವಿ ಲೋಕಸಭಾ ಕ್ಷೇತ್ರದ ಉಸ್ತುವಾರಿ ಆಗಿರೋದು ಯಾರು? ಕಾಂಗ್ರೆಸ್ನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು. ಅವ್ರಿಗೆ ಜವಾಬ್ದಾರಿ ಇದೆ ಗೆಲ್ಸ್ಕೊಂಡು ಬರಬೇಕು ಅಂತೇಳಿ. ಆದರೂ ಕೂಡ ಟ್ರೆಂಡ್ ನೋಡಿ ಹೇಗಿದೆ. ಕಾಂಗ್ರೆಸ್ 42, BJP 58%ನಿಂದ ಮುಂದೆ ಇದೆ. ನೋಡಿ ಇಲ್ಲಿ ಇವತ್ತಿನ ಟ್ರೆಂಡ್ ನೀವು ನೋಡ್ತಾ ಇದ್ದೀರಲ್ಲ, ಚೇಂಜಸ್ ಆಗಿದೆ. ಯಾವ ಥರ ಚೇಂಜಸ್ ಆಗಿದೆ ಅಂತಂದರೆ 52 ಇತ್ತು BJP ಪರವಾದಂಥ ಒಂದು ಟ್ರೆಂಡ್, ಇವತ್ತು 58ಕ್ಕೆ ಹೋಗಿದೆ. 48 ಇತ್ತು ಕಾಂಗ್ರೆಸ್, ಅದು 42ಕ್ಕೆ ಬಂದು ನಿಂತಿದೆ. ನಾಳೆ ಚೇಂಜ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಭದ್ರಕೋಟೆಯನ್ನು ಉಳಿಸಿಕೊಳ್ಳೋದತ್ತ ಒಂದು ರೀತಿಯಲ್ಲಿ ಕಮಲ ಪಳೆಯ ದಾಪುಗಾಲನ್ನು ಇಡ್ತಾ ಇದೆ. ಒಂದು ಹಿಡಿತವನ್ನು ಸಾಧಿಸೋದಕ್ಕೆ ಮುಂದಾಗ್ತಿದ್ದಾರೆ ಜಗದೀಶ್ ಶೆಟ್ಟರ್ ಅವರು. BJPಯ ಪರಂಪರಾಗತ ಕೋಟೆ ಆಗಿರುವಂಥ ಈ ಒಂದು ಬೆಳಗಾವಿಯಲ್ಲಿ ಮೋದಿ ಅಲೆಯಲ್ಲಿ ಮಿಂದೇಳ್ತಿದ್ದಾರೆ ಜಗದೀಶ್ ಶೆಟ್ಟರ್ ಅವರು ಅಂದರೂ ಕೂಡ ತಪ್ಪಾಗೋದಿಲ್ಲ. ನೋಡಿ, ಆರಂಭದಲ್ಲಿ ಜಗದೀಶ್ ಶೆಟ್ಟರ್ ಅವರ ಪರವಾದಂಥ ಅಲೆ ಕಡಿಮೆ ಇತ್ತು, ಇವತ್ತು ಅದು ಜಾಸ್ತಿ ಆಗ್ತಾನೆ ಇದೆ, ಮೇಲಕ್ಕೆ ಹೋಗ್ತಾನೆ ಇದೆ. ದಿನೇ ದಿನೇ ಅದನ್ನು ಹೆಚ್ಚಿಸ್ಕೊಳ್ತಿದ್ದಾರೆ. ಅಭ್ಯರ್ಥಿ ಯಾರೇ ಆಗಲಿ, ಇಲ್ಲಿ ಮೋದಿ ಅಲೆ ಅನ್ನೋದೇ ಇಂಪಾರ್ಟೆಂಟ್, ಮೋದಿ ಅವರು ಮುಖ್ಯ ಅನ್ನೋದೇ ಇಂಪಾರ್ಟೆಂಟ್. ಮೈ ಚಳಿ ಬಿಟ್ಟು ಬಿರುಸಿನ ಪ್ರಚಾರವನ್ನು ಕೈಗೊಂಡಿದ್ದಾರೆ ಜಗದೀಶ್ ಶೆಟ್ಟರ್ ಅವರು. ಇದು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಇವತ್ತಿನ ಟ್ರೆಂಡ್. ನೆಕ್ಸ್ಟ್ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ, BJP ಅಭ್ಯರ್ಥಿ ಆಗಿರುವಂಥ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು, ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರು, ಸಚಿವ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ. ಇಲ್ಲಿ ಚಿಕ್ಕೋಡಿಗೆ ಕಾಂಗ್ರೆಸ್ ಉಸ್ತುವಾರಿ ಆಗಿರುವಂಥದ್ದು, ಚುನಾವಣಾ ಉಸ್ತುವಾರಿ ಆಗಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ನೋಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರು ಬೆಳಗಾವಿಯಲ್ಲಿದ್ದಾರೆ, ಬೆಳಗಾವಿ ಅಭ್ಯರ್ಥಿ ಆಗಿದ್ದಾರೆ. ಅಲ್ಲಿ ಸತೀಶ್ ಜಾರಕಿಹೊಳಿ ಅವರು ಉಸ್ತುವಾರಿ ಆಗಿದ್ದಾರೆ. ನೋಡಿ, ಚಿಕ್ಕೋಡಿ ಕ್ಷೇತ್ರದ ಒಂದು ಟ್ರೆಂಡ್ ನೋಡ್ತಾ ಇದ್ದೀವಿ. BJP 52, ಕಾಂಗ್ರೆಸ್ 48 ಇದೆ ಅಂತ ಹೇಳ್ತಾ ಇದೆ. ಮೊನ್ನೆವರೆಗೂ ಕೂಡ 50-50 ಇತ್ತು, ಇವತ್ತು ಸ್ವಲ್ಪ ಚೇಂಜಸ್ ಆಗಿದೆ. ನೆಕ್ಸ್ಟ್ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಟ್ರೆಂಡ್ ಅನ್ನು ನೋಡಿದ್ವಿ. ಕೊಪ್ಪಳ ಲೋಕಸಭಾ ಕ್ಷೇತ್ರದ ಟ್ರೆಂಡ್ ಹೇಗಿದೆ ಅಂತೇಳಿ ಗಮನಿಸ್ತಾ ಹೋಗೋಣ. ಬಸವರಾಜ್ ಕೆ ಅವರು BJP ಅಭ್ಯರ್ಥಿ ಆಗಿದ್ದಾರೆ. ರಾಜಶೇಖರ್ ಹಿಟ್ನಾಳ್ ಅವರು ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ. ಕೊಪ್ಪಳದಲ್ಲಿ ಈಗಲೂ ಕೂಡ ಇವತ್ತಿನ ಟ್ರೆಂಡ್ ಚೇಂಜ್ ಆಗಿದೆ, 50-50. ನೋಡಿ, ಕಾಂಗ್ರೆಸ್ ಇಲ್ಲಿ ಮುಂದೆ ಇತ್ತು ಕೊಪ್ಪಳದಲ್ಲಿ, ಈಗ 50-50ಗೆ ಬಂದಿದೆ. ಕಾರಣ ಏನಿರ್ಬೋದು ಅಂತಂದಾಗ, ಒಂದು ಕಡೆ BJPಯ ಸ್ಟ್ರಾಟಜಿಗಳು ವರ್ಕ್ ಆಗ್ತಾ ಇದೆ. ಜನಾರ್ದನ್ ರೆಡ್ಡಿ ಅವರನ್ನು ವಾಪಸ್ BJPಗೆ ಕರೆತಂದುಕೊಂಡು ಬಂದಿದ್ದು ಕೂಡ ಇಲ್ಲೆಲ್ಲ ಒಂದು ಕಡೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಇಲ್ಲಿವರೆಗೂ ಕೂಡ BJPಯಲ್ಲಿ ಟಿಕೆಟ್ ಗೊಂದಲ ಇತ್ತು. ಕೊಪ್ಪಳದಲ್ಲಿ ಟಿಕೆಟ್ ಕೈ ತಪ್ಪಿದಂಥ ಹಿನ್ನೆಲೆಯಲ್ಲಿ ಈ ಕ್ಷೇತ್ರದಲ್ಲಿ ಸೈಲೆಂಟ್ ಆಗಿದ್ದಂಥ ಸಂಗಣ್ಣ ಕರಡಿ ಅವರು ಪಕ್ಷದ ಚಟುವಟಿಕೆಗಳಿಂದ ಅವರು ದೂರ ಉಳಿದುಕೊಂಡಿದ್ರು. ಹಾಗಾಗಿ ಕಾಂಗ್ರೆಸ್ ಪರದಲ್ಲಿ ಸ್ವಲ್ಪ ಮುನ್ನಡೆಯನ್ನು ಸಾಧಿಸ್ತಾ ಇತ್ತು. ಈಗ ಸಂಗಣ್ಣ ಕರಡಿ ಅವರನ್ನು ಮನವೊಲಿಸೋದ್ರಲ್ಲಿ BJP ಪಾಳ್ಯ ಸಕ್ಸಸ್ ಆಗಿದೆ. ಹಾಗಾಗಿ 50-50ಗೆ ಬಂದು ತಲುಪಿದೆ. ಕೊಪ್ಪಳ ಲೋಕಸಭಾ ಕ್ಷೇತ್ರ ಟ್ರೆಂಡ್ ಗ್ರಾಫ್ ನೋಡ್ತಾ ಇದ್ರೆ ನನ್ನ ಬಲಭಾಗದಲ್ಲಿ 50-50 ಅಂತ ಹೇಳಲಾಗ್ತಾ ಇದೆ. ನೆಕ್ಸ್ಟ್ ಬಳ್ಳಾರಿ ಲೋಕಸಭಾ ಕ್ಷೇತ್ರ, BJP ಅಭ್ಯರ್ಥಿ ಆಗಿದ್ದಾರೆ ಶ್ರೀರಾಮುಲು, ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ ತುಕಾರಾಮ್. BJP ಪಾಳ್ಯದಲ್ಲಿ ಶ್ರೀರಾಮುಲು ಅವರು ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಿಂದ ನಿಂತಿದ್ರು, ಆದರೆ ಸೋತಿದ್ರು. ಈಗ ರಾಜ್ಯದಿಂದ ರಾಷ್ಟ್ರ ಮಟ್ಟದ ರಾಜಕಾರಣಕ್ಕೆ ಧುಮುಕೋದಕ್ಕೆ ಶ್ರೀರಾಮುಲು ಅವರು ಪ್ಲಾನಿಂಗನ್ನು ಮಾಡಿಕೊಂಡು ವರಿಷ್ಠರು ಕೂಡ ಅಳೆದು ತೂಗಿ ಶ್ರೀರಾಮುಲು ಅವರು ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಿದ್ದಾಗಿದೆ. ಅಬ್ಬರದ ಪ್ರಚಾರವನ್ನು ಮಾಡ್ತಿದ್ದಾರೆ ಶ್ರೀರಾಮುಲು ಅವರು. ಇನ್ನು ತುಕಾರಾಮ್ ಅವರು ಕೂಡ ಏನು ಕಡಿಮೆ ಇಲ್ಲ, ಅವರು ಕೂಡ ಅಬ್ಬರದ ಪ್ರಚಾರವನ್ನು ಮಾಡ್ತಿದ್ದಾರೆ. ಇವತ್ತು ಏನಾಯಿತು ಅಂತ ನೀವು ಕೂಡ ಗಮನಿಸಿದ್ರಿ, ಸಿನಿಮಾ ಸ್ಟೈಲಲ್ಲೆಲ್ಲ ಡೈಲಾಗನ್ನು ಹೊಡೆದಿದ್ದಾರೆ ನಾಗೇಂದ್ರ ಅವರು ಸಚಿವರು. ಬಳ್ಳಾರಿಯ ಟ್ರೆಂಡ್ ಹೇಗಿದೆ, 53%ನಿಂದ BJP ಮುಂದೆ ಇದೆ, ಕಾಂಗ್ರೆಸ್ 47%ನಿಂದ ಹಿಂದೆ ಇದೆ. ಇದು ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಇವತ್ತಿನ ಟ್ರೆಂಡ್. ಇನ್ನುಳಿದಂಥ ಕ್ಷೇತ್ರಗಳ ಟ್ರೆಂಡ್ ಹೇಗಿದೆ ಅಂತ ಹೇಳ್ತೀನಿ. ಬಹಳ ಕುತೂಹಲ ಇದೆ ನಿಮಗೆ, ನಿಮ್ಮ ಕ್ಷೇತ್ರದಲ್ಲಿ ಇವತ್ತಿನ ಟ್ರೆಂಡ್ ಹೇಗಿದೆ ಅಂತೇಳಿ ಕ್ವಿಕ್ ಆಗಿ ಇವಾಗ ನಾವು ನಿಮಗೆ ಆ ಕ್ಷೇತ್ರಗಳ ಟ್ರೆಂಡ್ನ ಬಗ್ಗೆ ತಿಳಿಸ್ತಾ ಹೋಗ್ತೀವಿ. ಈಗ ನಿಮ್ಮ ಮುಂದೆ ಹಾವೇರಿ ಬಗ್ಗೆ
ತಿಳಿಸ್ತಾ ಇದ್ದೀವಿ. ಹಾವೇರಿ ಬಸವರಾಜ ಬೊಮ್ಮಾಯಿ ಅವರು BJP ಅಭ್ಯರ್ಥಿ ಆಗಿದ್ದಾರೆ. ನೋಡಿ ಟ್ರೆಂಡ್ ಹೇಗಿದೆ ಅಂತೇಳಿ 55%ನಿಂದ BJP ಮುಂದೆ ಇದೆ. ಕಾಂಗ್ರೆಸ್ 45%ನಿಂದ ಒಂದು ರೀತಿಯಲ್ಲಿ ಹಿಂದೆ ಉಳಿತಾನೆ ಇದೆ. ಆನಂದ ಸ್ವಾಮಿ ಗಡದೇವರ ಮಠ ಅವರು ಅಭ್ಯರ್ಥಿ ಆಗಿದ್ದಾರೆ. ಚೇಂಜಸ್ ಆಗಿದೆ ಇಲ್ಲಿ. BJP 2 ಪಾಯಿಂಟ್ ಕಡಿಮೆ ಆಗಿದೆ, ಕಾಂಗ್ರೆಸ್ 2 ಪಾಯಿಂಟನ್ನು ಜಾಸ್ತಿ ಮಾಡ್ಕೊಂಡಿದೆ. ಮುಂದೆ ನೆಕ್ಸ್ಟ್ ಧಾರವಾಡ ಲೋಕಸಭಾ ಕ್ಷೇತ್ರ. ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ BJP ಅಭ್ಯರ್ಥಿ ಆಗಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು. ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂಥ ವಿನೋದ್ ಅಸೋಟಿ ಅವರು. BJP 52%, ಕಾಂಗ್ರೆಸ್ 48% ಅಂತ ಇದೆ ಇವತ್ತಿನ ಟ್ರೆಂಡ್. ಆದರೆ ಮೊನ್ನೆ 56 ಇತ್ತು, BJP 56 ಇತ್ತು, 4 ಕಡಿಮೆ ಆಗಿದೆ. 44 ಇತ್ತು ಕಾಂಗ್ರೆಸ್, 4 ಜಾಸ್ತಿ ಮಾಡ್ಕೊಂಡಿದೆ. ಧಾರವಾಡ ಲೋಕಸಭಾ ಕ್ಷೇತ್ರದ ಇವತ್ತಿನ ಟ್ರೆಂಡ್ ಇದು. ನೆಕ್ಸ್ಟ್ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಟ್ರೆಂಡ್ ಹೇಗಿದೆ ಅಂತೇಳಿ ಗಮನಿಸ್ತಾ ಹೋಗೋಣ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು BJP ಅಭ್ಯರ್ಥಿ ಆಗಿದ್ದಾರೆ. ಅಂಜಲಿ ನಿಂಬಾಳ್ಕರ್ ಅವರು ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ. ಇವತ್ತಿಗೂ ಕೂಡ 50-50 ಇದೆ. ಸಮಬಲ ಪರ್ಸೆಂಟೇಜ್ ನೋಡಿ, ಔಟ್ ಆಫ್ 100 ಇಬ್ಬರು ಕೂಡ ಸಮಬಲವಾಗಿ ಮುನ್ನುಗ್ತಿದ್ದಾರೆ. ಅವರಿಗೆ ಜನರ ನಾಡಿ ಮಿಡಿತ ಈ ರೀತಿಯಾಗಿರುವಂಥದ್ದು 50-50% ಅಂತ ಹೇಳ್ತಾ ಇದೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ. ನೆಕ್ಸ್ಟ್ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ. ರಾಘವೇಂದ್ರ ಅವರು BJP ಅಭ್ಯರ್ಥಿ ಆಗಿದ್ದಾರೆ. ಗೀತಾ ಶಿವರಾಜ್ಕುಮಾರ್ ಅವರು ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ. 58ರಿಂದ BJP ಮುಂದೆ ಇದೆ ಪರ್ಸೆಂಟೇಜ್ನಲ್ಲಿ, ಆದರೆ 1 ಪಾಯಿಂಟ್ ಕಡಿಮೆ ಆಗಿದೆ. ಅಲ್ಲಿ 41 ಇತ್ತು ಕಾಂಗ್ರೆಸ್, 1 ಪಾಯಿಂಟನ್ನು ಜಾಸ್ತಿ ಮಾಡಿಕೊಂಡಿದೆ. ಇದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಇವತ್ತಿನ ಟ್ರೆಂಡ್. ನೆಕ್ಸ್ಟ್ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಟ್ರೆಂಡ್ ಹೇಗಿದೆ ಅಂತೇಳಿ ಗಮನಿಸ್ತಾ ಹೋಗೋಣ. ಶಿವಮೊಗ್ಗ ಆಯಿತು, ಈಗ ದಾವಣಗೆರೆಯಲ್ಲಿ BJP ಮತ್ತು ಕಾಂಗ್ರೆಸ್ ಅಲ್ಲೂ ಕೂಡ 50-50 ಅಂತ ಇದೆ. ಹೇಳ್ತೀನಿ ಅದರ ಬಗ್ಗೆ. BJP JDS ಓವರಾಲ್ ಆಗಿ 8 ಕ್ಷೇತ್ರಗಳಲ್ಲಿ ಮುಂದೆ ಇದ್ದರೆ ಕಾಂಗ್ರೆಸ್ 3 ಕ್ಷೇತ್ರಗಳಲ್ಲಿ ಮುಂದೆ ಇದೆ. 50-50 ಅಂತೇಳಿ 3 ಕ್ಷೇತ್ರಗಳಲ್ಲಿ ಇವತ್ತು ಟ್ರೆಂಡ್ ಹೇಳ್ತಾ ಇದೆ. ಇವತ್ತಿನ ಟ್ರೆಂಡ್ ಹೇಗಿದೆ ಅಂತೇಳಿ ಇಲ್ಲಿ ನಿಮಗೆ ಗೊತ್ತಾಗ್ತದೆ ನೋಡಿ. ಕೊಪ್ಪಳ, ಉತ್ತರ ಕನ್ನಡ ಹಾಗೂ ದಾವಣಗೆರೆ ಈ 3 ಕ್ಷೇತ್ರಗಳಲ್ಲೂ ಕೂಡ 50-50 ಅಂತ ಇದೆ. ಕಾಂಗ್ರೆಸ್ ಕಲಬುರಗಿ, ರಾಯಚೂರು, ಬೀದರ್ 3 ಕಡೆ ಕಾಂಗ್ರೆಸ್ ಮುಂದೆ ಇದೆ. ನೋಡಿ 8 ಕ್ಷೇತ್ರಗಳು ಯಾವುದು ಅಂತ ಗಮನಿಸ್ಬಿಡೋಣ. ಬಾಗಲಕೋಟೆ, ಬೆಳಗಾವಿ, ಚಿಕ್ಕೋಡಿ, ಬಳ್ಳಾರಿ ಇಲ್ಲಿ BJP ಮುಂದೆ ಇದೆ. ನೆಕ್ಸ್ಟ್ ಹಾವೇರಿ, ಧಾರವಾಡ, ಶಿವಮೊಗ್ಗ ಹಾಗೂ ವಿಜಯಪುರ ಇಲ್ಲೂ ಕೂಡ BJP ಮುಂದೆ ಇದೆ. ಈ 8 ಕ್ಷೇತ್ರಗಳಲ್ಲಿ BJP ಮುಂದೆ ಇದೆ. ಇನ್ನುಳಿದಂತೆ 3 ಕ್ಷೇತ್ರಗಳಲ್ಲಿ ಕಲಬುರಗಿ, ರಾಯಚೂರು, ಬೀದರ್ ಕಾಂಗ್ರೆಸ್ ಮುಂದೆ ಇದೆ. ಇದಾಗಿತ್ತು ಇವತ್ತಿನ ಟ್ರೆಂಡ್. ನಾಳೆಯೂ ಕೂಡ ಇದೇ ಸಮಯಕ್ಕೆ ನಿಮ್ಮ ಮುಂದೆ ಬಂದು ನಾಳಿನ ಟ್ರೆಂಡ್ ಹೇಗಿದೆ ಅಂತೇಳಿ ನಿಮ್ಮ ಮುಂದೆ ಇಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.